ಸಮಾಂತರ ಚತುರ್ಭುಜ ABCD ಇದೆ. ಸಮಾಂತರ ಚತುರ್ಭುಜದ ಎಲ್ಲಾ ಗುಣಲಕ್ಷಣಗಳನ್ನು ಇದು ಪೂರೈಸುತ್ತಿರುತ್ತೆ. ಹಾಗಾಗಿ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳು ಅಂದ್ರೆ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತದೆ ಮತ್ತು ಸಮಾನವಾಗಿರುತ್ತದೆ. ಅಂದ್ರೆ AB ಬಂದು DC ಗೆ ಸಮಾಂತರವಾಗಿರುತ್ತೆ, ಅಂದ್ರೆ ಪ್ಯಾರಲಲ್ ಆಗಿರುತ್ತೆ. AB ನ ಅಳತೆ ಬಂದು DC ನ ಅಳತೆಯಷ್ಟೇ ಇರುತ್ತೆ. ಅದೇ ರೀತಿಲಿ DA ಬಂದು CB ಗೆ ಸಮಾಂತರವಾಗಿರುತ್ತೆ ಮತ್ತು CB ಗೆ ಸಮವಾಗಿರುತ್ತದೆ. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಕೂಡ ಸಮವಾಗಿರುತ್ತದೆ ಅನ್ನೋದು ಸಮಾಂತರ ಚತುರ್ಭುಜದ ಮತ್ತೊಂದು ಗುಣಲಕ್ಷಣ. ಅಂದ್ರೆ ಕೋನ A ಬಂದು ಕೋನ C ಗೆ ಸಮ, ಕೋನ B ಬಂದು ಕೋನ D ಗೆ ಸಮ. ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ವಿಭಜಿಸುತ್ತದೆ. ಅಂದ್ರೆ ಒಂದು ಕರ್ಣ ಮತ್ತೊಂದು ಕರ್ಣವನ್ನ ಸಮಭಾಗಗಳಾಗಿ ವಿಭಜಿಸುತ್ತದೆ ಅಂತೇಳಿ. ಅಂದ್ರೆ ಈ ಒಂದು ಶೃಂಗವನ್ನ O ಅಂತ ಕರೆಯೋಣ. AO ನ ಅಳತೆ OC ನ ಅಳತೆ ಎಷ್ಟೇ ಇರುತ್ತೆ, ಅದೇ ರೀತಿಯಲ್ಲಿ BO ನ ಅಳತೆ ಬಂದು OD ನ ಅಳತೆ ಎಷ್ಟೇ ಇರುತ್ತೆ ಅಂತ ಹೇಳಿ. ಈಗ ಈ ಒಂದು ಸಮಾಂತರ ಚತುರ್ಭುಜವನ್ನ ನಾವು ಮತ್ತೊಂದು ರೀತಿಯಲ್ಲಿ ನಿರ್ಮಾಣ ಮಾಡ್ಕೊಳ್ಳೋಣ. ಅಂದ್ರೆ ಈ ಎಲ್ಲಾ ಕೋನಗಳು ಸಮ ಅಂತ ಅನ್ಕೊಳ್ಳೋಣ. ಅಂದ್ರೆ ಕೋನ A, ಕೋನ B, ಕೋನ C, ಕೋನ D ಬಂದು ಸಮ ಅಂತ ಅನ್ಕೊಳ್ಳೋಣ. ಎಲ್ಲಾ ಕೋನಗಳು X ಆಗಿರ್ಲಿ. ಸಮಾಂತರ ಚತುರ್ಭುಜ ಮೊದಲಿಗೆ ಒಂದು ಚತುರ್ಭುಜ ಆಗಿರ್ಬೇಕು. ಅಂದ್ರೆ ಎಲ್ಲಾ ಕೋನಗಳನ್ನ ನಾವು ಒಟ್ಟು ಮಾಡಿದ್ರೆ ನಮ್ಗೆ ಸಿಗೋದು 360 ಡಿಗ್ರಿಗಳಾಗಿರುತ್ತೆ. ಹಾಗಾಗಿ x ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ 360 ಡಿಗ್ರಿಗಳಾಗಿದ್ರೆ 4x ಬಂದು 360 ಡಿಗ್ರಿಗಳಾಗಿರುತ್ತೆ. ಅಂದ್ರೆ x ಏನಾಗಿರುತ್ತೆ, 90 ಡಿಗ್ರಿಗಳಾಗಿರುತ್ತೆ. ಹಾಗಾಗಿ ಈ ಒಂದು ಸಮಾಂತರ ಚತುರ್ಭುಜವನ್ನ ಪುನರ್ ನಿರ್ಮಾಣ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲಾ ಕೋನಗಳು 90 ಡಿಗ್ರಿಗಳಾಗಿರ್ಲಿ. ಇದು ಒಂದು ಆಯತ ಅಲ್ವಾ? ಹೌದು, ಇದು ಒಂದು ಆಯತ. ಹಾಗಾಗಿ ಆಯತವು ಒಂದು ಸಮಾಂತರ ಚತುರ್ಭುಜವಾಗಿದ್ದು ಇದರಲ್ಲಿ ಪ್ರತಿಯೊಂದು ಕೋನವು ಲಂಬ ಕೋನವಾಗಿರುತ್ತದೆ. ಅಂದ್ರೆ ಆಯತ ಸಮಾಂತರ ಚತುರ್ಭುಜದ ಎಲ್ಲಾ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಅಂದ್ರೆ ಅಭಿಮುಖ ಬಾಹುಗಳು ಸಮವಾಗಿರುತ್ತೆ, ಸಮಾಂತರವಾಗಿರುತ್ತೆ, ಅಭಿಮುಖ ಕೋನಗಳು ಸಮವಾಗಿರುತ್ತೆ, ಕರ್ಣಗಳು ಪರಸ್ಪರ ವಿಭಜಿಸ್ತಿರುತ್ತೆ. ಅಷ್ಟೇ ಅಲ್ಲದೆ ಕೋನಗಳು 90 ಡಿಗ್ರಿಗಳಾಗಿದ್ರೆ ಆ ಒಂದು ಚತುರ್ಭುಜ ಏನಾಗಿರುತ್ತೆ, ಆಯತ ಆಗಿರುತ್ತೆ ಅಂತ ಹೇಳಿ. ಈಗ ಆಯತದ ಮತ್ತೊಂದು ವಿಶೇಷವಾದ ಗುಣಲಕ್ಷಣವನ್ನ ನೋಡೋದಾದ್ರೆ ಇದು ಕರ್ಣಗಳ ಮೇಲೆ ಆಧಾರಿತವಾಗಿದೆ. ಹಾಗಾಗಿ ನಾವು ಕರ್ಣಗಳನ್ನ ಬರ್ಕೊಳ್ಳೋಣ. ಈ ಒಂದು ಬಿಂದುವನ್ನ O ಅಂತ ಕರೆಯೋಣ. ಈಗ ತ್ರಿಭುಜ ADC ನ ಪರಿಗಣಿಸೋಣ, ತ್ರಿಭುಜ BDC ನ ಪರಿಗಣಿಸೋಣ. ಈಗ ಈ ಎರಡು ತ್ರಿಭುಜಗಳನ್ನ ಹೋಲಿಕೆ ಮಾಡಿ ನೋಡಿದ್ರೆ AD ನ ಅಳತೆ ಬಂದು BC ನ ಅಳತೆಯಷ್ಟೇ ಇರುತ್ತೆ. ಯಾಕೆಂದ್ರೆ ಇದು ಒಂದು ಆಯತದ ಅಭಿಮುಖ ಬಾಹುಗಳಾಗಿತ್ತು. ಹಾಗಾಗಿ ಅದೇ ರೀತಿಯಲ್ಲಿ ಕೋನ ADC ಬಂದು ಕೋನ BCD ಗೆ ಸಮ. ಯಾಕೆಂದ್ರೆ ಇದು ಒಂದು ಆಯತದ ಲಂಬ ಕೋನಗಳಾಗಿದೆ. ಹಾಗಾಗಿ ಕಡೆಯದಾಗಿ ಈ DC ಅನ್ನೋ ಬಾಹು ಬಂದು ಎರಡೂ ತ್ರಿಭುಜಗಳಲ್ಲಿ ಕಂಡು ಬರ್ತಿರೋದ್ರಿಂದ ಇದು ಒಂದು ಸಾಮಾನ್ಯ ಬಾಹು ಅಥವಾ ಕಾಮನ್ ಸೈಡ್. ಹಾಗಾಗಿ ಬಾಹು ಕೋನ ಬಾಹು ಅಂದ್ರೆ ಸೈಡ್ ಆಂಗಲ್ ಸೈಡ್ ಸರ್ವಸಮತೆಯ ನಿಬಂಧನದಿಂದ ನಾವು ತ್ರಿಭುಜ ADC ಬಂದು ತ್ರಿಭುಜ BCD ಗೆ ಸರ್ವಸಮ ಅಂತ ನಾವು ಹೇಳ್ಬೋದು. ಹಾಗಾಗಿ AC ನ ಅಳತೆ ಬಂದು BD ನ ಅಳತೆಯಷ್ಟೇ ಇರುತ್ತೆ. ಯಾಕೆಂದ್ರೆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮ. ಅಂದ್ರೆ CP-CT ಇಂದ ಎರಡೂ ಕರ್ಣಗಳು ಒಂದೇ ಅಳತೆಯನ್ನ ಹೊಂದಿರುತ್ತೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಆಯತದ ಮತ್ತೊಂದು ವಿಶೇಷವಾದ ಗುಣಲಕ್ಷಣ ಅಂದ್ರೆ ಆಯತದ ಕರ್ಣಗಳು ಪರಸ್ಪರ ವಿಭಜಿಸುತ್ತದೆ ಮತ್ತು ಸಮಾನವಾಗಿರುತ್ತದೆ ಅಂತ ಹೇಳಿ. ಈಗ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಳ್ಳೋಣ. ಒಂದು ಆಯತದ ಉದ್ದವನ್ನ ಕಡಿಮೆ ಮಾಡೋಣ. ಯಾವ ರೀತಿಯಲ್ಲಿ ಅಂದ್ರೆ 4 ಬದಿಗಳು ಒಂದೇ ಅಳತೆಯನ್ನ ಹೊಂದಿರಬೇಕು. ಈ ರೀತಿ ಇದು ಒಂದು ಚೌಕ ಅಲ್ವಾ? ಹೌದು, ಇದು ಒಂದು ಚೌಕ. ಹಾಗಾಗಿ ಚೌಕವು ಸಮಾನ ಬಾಹುಗಳನ್ನ ಹೊಂದಿರುವ ಆಯತವಾಗಿರುತ್ತದೆ. ಅಂದ್ರೆ ಆಯತ ಸಮಾಂತರ ಚತುರ್ಭುಜವಾಗಿತ್ತು ಅಂತ ನಾವು ಈಗಾಗಲೇ ನೋಡಿದ್ವಿ. ಹಾಗಾಗಿ ಆಯತದ ಮತ್ತು ಸಮಾಂತರ ಚತುರ್ಭುಜದ ಎಲ್ಲಾ ಗುಣಲಕ್ಷಣಗಳನ್ನ ಈ ಚೌಕ ಪೂರೈಸ್ತಿರುತ್ತೆ. ಹಾಗಾಗಿ ಚೌಕದ ಮೊದಲನೇ ಗುಣಲಕ್ಷಣ ಅಂದ್ರೆ ಎಲ್ಲಾ ಕೋನಗಳು 90 ಡಿಗ್ರಿಗಳಾಗಿರ್ಬೇಕು. ಯಾಕೆಂದ್ರೆ ಒಂದು ಚೌಕ ಯಾವಾಗ್ಲೂ ಒಂದು ಆಯತ ಆಗಿರುತ್ತೆ ಅಂತ ನಮ್ಗೆ ತಿಳಿದಿದೆ. ಎರಡನೇ ಗುಣಲಕ್ಷಣ ಅಂದ್ರೆ ಚೌಕದ ಕರ್ಣಗಳು ಸಮಾನವಾಗಿರುತ್ತದೆ. ಈಗಾಗ್ಲೇ ನಾವು ನೋಡಿದ್ವಿ ಒಂದು ಆಯತದಲ್ಲಿ ಕರ್ಣಗಳು ಸಮವಾಗಿರುತ್ತದೆ ಅಂತೇಳಿ. ಹಾಗಿದ್ರೆ ಚೌಕದಲ್ಲಿ ಕೂಡ ಕರ್ಣಗಳು ಸಮವಾಗಿರುತ್ತದೆ. ಮೂರನೇ ಗುಣಲಕ್ಷಣ ಅಂದ್ರೆ ಕರ್ಣಗಳು ಪರಸ್ಪರ ವಿಭಜಿಸ್ತಿರುತ್ತೆ. ಯಾಕೆಂದ್ರೆ ಒಂದು ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ವಿಭಜನೆಗೆ ಒಳಗಾಗ್ತಿತ್ತು. ಅದೇ ರೀತಿಯಲ್ಲಿ ಚೌಕದಲ್ಲಿ ಕೂಡ ಕರ್ಣಗಳು ಪರಸ್ಪರ ವಿಭಜನೆಗೆ ಒಳಗಾಗುತ್ತೆ. ಈ ಗುಣಲಕ್ಷಣಗಳು ಅಲ್ಲದೆ ಚೌಕದ ತನ್ನದೇ ಆದ ಗುಣಲಕ್ಷಣಗಳು ಇರುತ್ತೆ. ಅದೇನು ಅಂತ ನೋಡೋಣ. ಎರಡು ಕರ್ಣಗಳನ್ನ ತಗೊಳ್ಳೋಣ. ಈಗ ತ್ರಿಭುಜ AOD ಮತ್ತು ತ್ರಿಭುಜ DOC ನ ನೋಡಿದ್ರೆ
ಈ ಹಸಿರು ಬಣ್ಣದ ಮತ್ತು ಗುಲಾಬಿ ಬಣ್ಣದ ತ್ರಿಭುಜಗಳನ್ನ ಪರಿಗಣಿಸಿದ್ರೆ ನಾವು AD ನ ಅಳತೆ ಬಂದು DC ನ ಅಳತೆಯಷ್ಟೇ ಇರುತ್ತೆ. ಯಾಕೆಂದ್ರೆ ಇದು ಒಂದು ಚೌಕದ ಬಾಹುಗಳಾಗಿತ್ತು. ಎಲ್ಲಾ ಬಾಹುಗಳು ಒಂದೇ ಅಳತೆಯನ್ನ ಹೊಂದಿರುತ್ತೆ. ಅದರಲ್ಲಿ 2 ಬಾಹುಗಳು ಸಮ ಅಂತ ನಮ್ಗೆ ತಿಳಿದಿರುತ್ತೆ. AO ನ ಅಳತೆ ಬಂದು OC ನ ಅಳತೆಯಷ್ಟೇ ಇರುತ್ತೆ. ಯಾಕೆಂದ್ರೆ ಕರ್ಣಗಳು ಪರಸ್ಪರ ವಿಭಜಿಸುತ್ತೆ ಅಂತ ನಾವು ಈಗಾಗಲೇ ನೋಡಿದ್ವಿ. ಹಾಗಾಗಿ ಕಡೆಯದಾಗಿ ಈ DO ಅನ್ನೋ ಬಾಹು ಬಂದು 2 ತ್ರಿಭುಜಗಳಲ್ಲಿ ಕಂಡು ಬರ್ತಿರೋದ್ರಿಂದ ಇದು ಒಂದು ಕಾಮನ್ ಸೈಡ್ ಅಥವಾ ಸಾಮಾನ್ಯ ಬಾಹು. ಹಾಗಾಗಿ ಬಾಹು 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 ಸರ್ವಸಮತೆಯ ನಿಬಂಧನದಿಂದ ನಾವು ಈ 2 ತ್ರಿಭುಜಗಳನ್ನ ಅಂದ್ರೆ ತ್ರಿಭುಜ ADO ಬಂದು ತ್ರಿಭುಜ CDOಗೆ ಸರ್ವಸಮ ಅಂತ ನಾವು ಹೇಳ್ಬೋದು. ಹಾಗಿದ್ರೆ ಈ ಕೋನ ಅಂದ್ರೆ ಕೋನ AOD ಬಂದು ಕೋನ DOCಗೆ ಸಮವಾಗಿರುತ್ತೆ. ಯಾಕೆಂದ್ರೆ ಇದು ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳಾಗಿರುತ್ತೆ CP/CT ಇಂದ. ಹಾಗಾಗಿ 2 ಕೋನಗಳನ್ನ ನಾವು X ಅಂತ ಕರೆಯೋಣ. ಈ 2 ಕೋನಗಳು ಮೂಡಿ ಬಂದಿರೋದು ಬಂದು ಒಂದು ರೇಖೆಯ ಮೇಲೆ AC ಮೇಲೆ. ಹಾಗಾಗಿ ಇದೆರಡನ್ನ ಕೂಡಿಸಿದ್ರೆ ನಮ್ಗೆ ಸಿಗೋದು ಒಂದು ಸರಳ ಕೋನ 180 ಡಿಗ್ರಿಗಳು. ಹಾಗಾಗಿ X+X ಏನಾಗಿರುತ್ತೆ 180 ಡಿಗ್ರಿಗಳು. ಅಂದ್ರೆ 2X ಬಂದು 180 ಡಿಗ್ರಿಗಳು. X ಏನಾಗಿರುತ್ತೆ 90 ಡಿಗ್ರಿಗಳಾಗಿರುತ್ತೆ. ಹಾಗಾಗಿ ಇದು ಚೌಕ ಸಮಾನ ಬಾಹುಗಳನ್ನ ಹೊಂದಿರುವ ಆಯತವಾಗಿರುತ್ತದೆ ಮತ್ತು ಸಮಾಂತರ ಚತುರ್ಭುಜ ಕೂಡ ಆಗಿರುತ್ತೆ. ಅದರ ಎಲ್ಲಾ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಇದಿಷ್ಟು ಅಲ್ಲದೆ ಅದರದೇ ಆದ ಒಂದು ವಿಶೇಷವಾದ ಗುಣಲಕ್ಷಣ ಅಂದ್ರೆ ಕರ್ಣಗಳು ಪರಸ್ಪರ ಲಂಬವಾಗಿರುತ್ತದೆ ಅಂತ ಹೇಳಿ. ಒಟ್ಟಾರೆ ಹೇಳೋದಾದ್ರೆ ಎಲ್ಲಾ ಆಯತಗಳು ಮತ್ತು ಚೌಕಗಳು ಸಮಾಂತರ ಚತುರ್ಭುಜಗಳೇ ಆಗಿರ್ತವೆ. ಅಂದ್ರೆ ಸಮಾಂತರ ಚತುರ್ಭುಜದ ಎಲ್ಲಾ ಗುಣಲಕ್ಷಣಗಳನ್ನ ಹೊಂದಿರ್ತವೆ. ಆಯತದ ವಿಶೇಷತೆ ಅಂದ್ರೆ ಅದರ ಕರ್ಣಗಳು ಪರಸ್ಪರ ಸಮವಾಗಿರುತ್ತದೆ ಮತ್ತು ವಿಭಜಿಸುತ್ತವೆ. ಚೌಕದ ವಿಶೇಷತೆ ಅಂದ್ರೆ ಅದರ ಕರ್ಣಗಳು ಸಮವಾಗಿರುತ್ತದೆ ಮತ್ತು ಲಂಬವಾಗಿ ವಿಭಜನೆಗೆ ಒಳಗಾಗ್ತದೆ.